ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯೋ ನಂಜಮ್ಮ, ಮೊಮ್ಮಗ್ಳು ಮ್ಯಾಕೆ ಪ್ರೀತಿ ಉಕ್ಕಳಿತಾರೆ ಹಂಗೈತೆ. ಬೊಂಬೆ, ಹಣ್ಣು, ಸ್ವೀಟು ಎಲ್ಲ ಒತ್ಕೊಂಡು ಹೋಯ್ತಿದ್ಯಾ? ಏಯ್, ನನ್ ಮೊಮ್ಮಗಳು ನನ್ ಗೊಂಬೆ, ನಿನ್ಗೆ ನೋವ್ತದೇನೆ? ನಿನ್ಗೇನ್ ಕಷ್ಟ? ಆ ಬಂಗಾರಮ್ಮನ್ ಬಲೆಗೆ ಹಾಕೊಳಕ್ಕೆ ಎಟೆಲ್ಲ ನಾಟಕ ಆಡ್ತಿದ್ಯಾ ಅಲ್ವೇ? ನೀನ್ ಪುಟ್ಟಕ್ಕನ್ ಬಲೆಗೆ ಹಾಕಕ್ ನಾಟಕ ಆಡ್ತಿಲ್ವೇ? ಅವಳು ಸತ್ರೆ ಸಾಕು ಅಂತ ಕಾಯ್ಕೊಂಡಿದ್ದವಳು ನೀನು. ಈಗ ಅವಳ ಮನೆಗೆ ಸೇರ್ಕೊಂಡು ಅವಳ ಮೆಸ್ನಾಗೆ ಮುಸ್ರೆ ಉತ್ತಿಲ್ವಾ? ಅಯ್ಯೋ ನಂಜಮ್ಮ, ನಾನು ಮೆಸ್ಸಲ್ಲಿ ಮುಸ್ರೆ ತಿಕ್ಕಿದ್ರು ಇವತ್ತಲ್ಲ ನಾಳೆ ಆ ಮೆಸ್ ನನ್ನ ಕೈಗೆ ಸಿಗ್ತದೆ. ಆದ್ರೆ ನಿನಗೆ ಆ ಬಂಗಾರಮ್ಮಂಗೆ ಎಷ್ಟೇ ಕಾಕ ಹಿಡಿದ್ರು ನಿನ್ ಕೈಗೆ ಏನ್ ಸಿಗ್ತದೆ ಹೇಳು? ಚಿಪ್ ಸಿಗ್ತದೆ ಅಷ್ಟೇಯ. ನಂಗೇನು ಬೇಕಾಗಿಲ್ಲ. ನೀನ್ ಜೊತೆಯಾಗಿ ಸೇರ್ಕೊಂಡು ಕೆಟ್ಟ ಹೆಸರು ತಗೊಂಡಿದ್ನಲ್ಲ, ಅದ್ ತೊಳೆದೋದ್ರೆ ಸಾಕು. ನನ್ ಸೊಸೆ ಮೊಮ್ಮಗಳ ಪ್ರೀತಿ ಪಡ್ಕೋಬೇಕು, ನಂಗೆ ಅಷ್ಟು ಸಾಕು. ವಾ, ಅಲ್ಲ ನಂಜಮ್ಮ, ಶಾನೆ ಬದ್ಲಾಗ್ಬಿಟ್ಟಿದ್ಯಾ ನೀನು. ಅಯ್ಯ, ನೀನ್ ಮಕ ಮುಚ್ಚ. ಸಾಯ ಕಾಲದಾಗೆ ನೆಮ್ಮದಿಯಾಗಿ ಸುರುಗಬೇಕು, ಅದೇ ನನ್ನ ಆಸೆ. ಒರೇ ವ ರಾಜಿ, ನಾನು ಬುಲ್ಬುಲ್ ಆಗ್ಲೇ ಸತ್ತಂದ್ಬಿಟ್ಯಾ? ಈ ಮೂದೇವಿ ಬೇರೆ ಅಟ್ಕಾಯಿಸ್ಕೊಂಡಲ್ಲಪ್ಪ. ಸ್ವಲ್ಪ ಹೊತ್ತು ಕಾದಿದ್ರೆ ಇಬ್ರು ಒಟ್ಟಿಗೆ ಸೇರಿ ಸತ್ತರ್ಬೋದಾಯ್ತಲ್ಲ ಬುಲ್ಬುಲ್. ಇವನು ಯಾರಪ್ಪ? ಇವನು ಬಜಾರ್ ರಂಗಿನ ಬುಲ್ಬುಲ್ ಅಂತವನೇ. ಲೇ ರಾಜಿ, ಯಾರೇ ಇವನು? ನಾನ ಠಿಂಗ್ ಠಿಂಗ್ ರಂಗ. ಏನೇ ಇದು ಟಿಂಗ್ ಟಿಂಗ್? ಇವನು ರಂಗ ಅಲ್ಲ, ಮಂಗ. ರಾಜಿ, ನೀನು ಮಂಗನಾದ್ರೂ ಅನ್ನು, ಇಲ್ಲ ಸಿಂಗನಾದ್ರೂ ಅನ್ನು, ಆದ್ರೆ ಈ ರಂಗ ಮಾತ್ರ ನೀನ್ ಸಂಗ. ಹೂವಾ, ಇಲ್ಲೇ ಇದ್ರೆ ಆ ನಂಜಮ್ಮನ್ ಮುಂದೆ ನನ್ನ ಮಾನ ತೆಗಿತಾನೆ. ಮೊದ್ಲು ಇವನಿಂದ ನಾನು ತಪ್ಪಿಸ್ಕೋಬೇಕು. ಏ ಏ ಏ ರಾಜಿ, ರಾಜಿ ನಿಂತ್ಕಡೆ, ಮೇರೆ ಪ್ಯಾರಿ ನಿಂತ್ಕಡೆ. ಯಾರನ್ನ ನೋಡಿದ್ರು ದಿಗಳು ಬಿಡ್ದಿರೋಳು ಈ ಮಂಗನ್ ನೋಡಿ ಯಾಕೆ ಓಟ್ ಹಾಕಿತ್ತು? ಯಾವುದೋ ಒಂದು ಹೊಸ ಗಾಡಿ ನಿಂತಿತ್ತಲ್ಲ. ನೂರೊಂದು ನೆನಪು ಎದೆಯಾಳದಿಂದ ಹಾಯಾಗಿ ಬಂತು ಆನಂದದಿಂದ. ಹಾಳಾದವನೇ, ನೀನ್ ಮಕ್ಕಿಗೆ ಎಮ್ಮೆ ಸಗಣಿ ಮೆತ್ತ. ಈಗ್ಲೂ ಆಗ್ಲೋ ನೆಗದ್ ಬಿಡಂಗಿದ್ಯಾ? ನನ್ನ ನೋಡಿ ಹಾಡು ಹೇಳ್ತಿಲ್ಲ. ಈಗ ಗೊತ್ತಾಯ್ತದೆ ರಾಜಿ ಯಾಕೆ ಹೆಂಗೆ ಎದ್ರಕೊಂಡು ಹೋಯ್ತಾವಳೆ ಅಂತ. ಮಗನೇ, ಮರುವಾದಿ ಕೆಟ್ಟೋಯ್ತದೆ. ನಾನ್ ತಾವ ಇಟ್ಕೋಬೇಡ ನೀನು. ಹೇ, ಹೋದರೆ ಹೋಗು ನನಗೇನು, ಕೋಪದಿ ತಾಪದಿ ಫಲವೇನು. ಹೇ ಲೀಲಾವತಿ, ಹೇ ಮೈನಾವತಿ. ಈ ರಂಗನಿಗೆ ಇನ್ಯಾವ ಸಿಗಲ್ಲ ಅಂತ ಅನ್ಕೊಂಡಿದ್ಯಾ? 100 ಹುಡುಕ್ತೀನಿ. ವರವಾ, ಊರ ಕಾಯಲು ನಿಂತವಳು, ನಮ್ಮ ಕಷ್ಟವ ಕಂಡವಳು, ನಮಗಾಗೆ ಬದುಕಿದವಳು, ನಮಗಾಗೆ ತೊರೆದವಳು ದೇವಿರಿ, ಈ ಊರ ದೇವಿರಿ. ದೇವಿಯಂತೆ ಕಂಡವಳು, ದೈವ ನುಡಿಯ ನುಡಿದವಳು, ಮಾತಿನ ಮೇಲೆ ನಿಂತವಳು, ಊರಿಗಾಗಿ ಮರಗ್ದೋಳು ದೇವಿರಿ, ಊರ ದೇವಿರಿ. ಎಲ್ರೂ ಒಂದ್ಸರಿ ನಮ್ ದೇವಿರಿ ತಾಯಿಗೆ ಜಯನ್ರಪ್ಪ. ದೇವಿರಿ ತಾಯಿಗೆ, ದೇವಿರಿಗೆ, ದೇವಿರಿ ತಾಯಿಗೆ, ದೇವಿರಿ ತಾಯಿಗೆ. ಶಿವಯ್ಯ, ಈ ದೇವಿರಿ ಅಂದ್ರೆ ಯಾರು? ದೇವಿರಿ ಅಂದ್ರೆ ಈ ಊರಿಗೆ ಒಳ್ಳೇದ್ ಮಾಡಿದವಳು ಕಂದ. ನಮಗೋಸ್ಕರನೇ ಊರ್ ಬಿಟ್ಟವಳು, ನಮ್ಗೆಲ್ಲ ಒಳ್ಳೇದ್ ಮಾಡಿದಾಳೆ ಕಂದ. ದೇವಿರಿ ಅಂದ್ರೆ ಮಹಾಸತ್ಯವಂತೆ, ಮಹಾತ್ಯಾಗಿ,
ಇದೇನಿದು ದೊಡ್ಡವ್ರು ನೋಡಿದ್ರೆ ದೇವೇರಿ ದ್ರೋಹಿ ಅನ್ನೋ ಥರ ಎಲ್ಲ ಮಾತಾಡ್ತಿದ್ರು. ಈ ಶಿವದಾಸ ಇಲ್ಲಿ ದೇವೇರಿನ ಒಳ್ಳೆಯವಳು ಅನ್ನೋ ಥರ ಮಾತಾಡ್ತಾವನೆ. ಶಿವದಾಸ ಬೈಲಿ. ತಾಯಿ ನೀನ್ ಕರಿತಿದ್ಯಾ ತಾಯಿ? ಬಂದೆ ಬಂದೆ ತಾಯಿ. ತಾಯಿ ನೀನ್ ಕರೆದಿದ್ಯಾ ತಾಯಿ? ಏನು ಅಂತ ಹೇಳು ತಾಯಿ, ಅಪ್ಪಣೆ ಕೊಡು ತಾಯಿ. ಇದನ್ನೇ ಬೇಡ ಅಂತ ಹೇಳೋದು, ನಾನು ಕೇಳ್ದಷ್ಟಿಗೆ ಮಾತ್ರ ಉತ್ತರ ಕೊಡು. ಅದೇನೋ ದೇವಿರಿ ಅಂತ ಕೂಗ್ತಿದ್ರಲ್ಲ, ಯಾರವರು? ಒಂದು ಶಕ್ತಿ ಇನ್ನೊಂದು ಶಕ್ತಿ ಬಗ್ಗೆ ಕೇಳ್ತಾ ಇದೆ ಅಂದ್ರೆ ಹೊಸ ಸಂಚಲನ ಇರಬೇಕು. ಯಾಕೆ ತಾಯಿ ಯಾಕೆ ಕೇಳ್ತಾ ಇದೆಯಾ? ಏನೋ ಕುತೂಹಲದಲ್ಲಿ ಕೇಳ್ದೆ, ಗೊತ್ತಿದ್ರೆ ಹೇಳು. ಸುಮ್ಕೆ ಅವ್ವ ತಾಯಿ ಶಕ್ತಿ ಅಂತೆಲ್ಲ ತಲೆ ತಿನ್ಬೇಡ. ಅದೊಂದು ಮಹಾಚೇತನ ತಾಯಿ, 106 ಜನರಿಗೆ ಒಳ್ಳೇದಾಗಬೇಕು ಅಂತ ಬರಿಗೈ ಆದವಳು, ನಮ್ಗೆಲ್ಲ ಬಲ ತುಂಬಿದವಳು. ಈಗ ಅವರು ಎಲ್ಲವ್ರೆ? ಅವಳು ಹೇಗವಳೆ ಎಲ್ಲವಳೆ ಗೊತ್ತಿಲ್ಲ ತಾಯಿ. ನಮ್ಮನ್ನೆಲ್ಲ ಅನಾಥ ಮಾಡಿ ಕಾಣದಂತೆ ಮಾಯ ಆಗವಳೆ. ಸತ್ತೋದ್ರ? ಚಚ, ಶಕ್ತಿಗ್ ಸಾವಿಲ್ಲ ತಾಯಿ. ನಮ್ ದೇವಿರಿ ಸತ್ತಿಲ್ಲ, ಬದುಕವಳೆ. ಏ ಪಾಪ ತುಂಬಿರೋ ಊರಾಗೆ ಅವಳು ನೆರಳು ಬೀಳ್ಬಾರ್ದು ಅಂತ ಎಲ್ಲೋ ಕಣ್ಮರೆಯಾಗಿ ಹೋಗವಳೆ. ಹೌದು, ಅವರು ಈ ಊರಿನ ಯಾಕೆ ಬಿಟ್ಟೋದ್ರು? ಅವಳು ಬಿಟ್ಟೋಗ್ಲಿಲ್ಲ, ಓಡಿಸಿದ್ದು. ನಮಗೂ ಅವಳಿಗೂ ಇರೋ ಕೊಂಡಿನ ಪಾಪಿ ಕಡ್ದು ಹಾಕದ. ನಮ್ಮನ್ನ ಕಣ್ಣೀರಲ್ಲಿ ಕೈ ತೊಳೆಯೋ ತರ ಮಾಡ್ಬಿಟ್ಟ. ಯಾರು ಓಡಿಸಿದ್ದು? ಸಮಯ ಬಂದಾಗ ಆ ದೇವಿರಿನೇ ತೋರಿಸ್ತಾಳೆ. ಆ ಪಾಪಿ ಯಾರು ಅಂತ ದೇವಿರಿನೇ ಹೇಳ್ತಾಳೆ. ನಮ್ಮವ್ವ ಬರ್ತಾಳೆ, ದೊಡ್ಡಮ್ಮ ಬರ್ತಾಳೆ, ತಾಯಿ ಬರ್ತಾಳೆ, ಮಕ್ಕಳನ್ನ ಕಾಯ್ತಾಳೆ, ಹಬ್ಬ ಮಾಡ್ತಾಳೆ. ನಮ್ಮ ತಾಯಿ ಬರ್ತಾಳೆ, ದೇವಿ ಬರ್ತಾಳೆ, ತಾಯಿ ಬರ್ತಾಳೆ. ದೇವಿರಿ ಬಗ್ಗೆ ಒಬ್ಬೊಬ್ರು ಒಂದೊಂದ್ ಥರ ಹೇಳ್ತಾವ್ರೆ. ಇದ್ರ ದಿಟ ಯಾವುದು ಸುಳ್ಳು ಯಾವುದು?